ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಭಾಸ್ಕರ್ಸ್ ಕ್ಲಾಸಸ್. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಇವತ್ತಿನ ದಿವಸ ನಾನು ತಂದಿರುವಂತಹದ್ದು ಮ್ಯಾಟ್ ಪ್ರಾಬ್ಲಮ್ಸ್ ಬಗ್ಗೆ. ಮ್ಯಾಟ್ನ ಪ್ರಾಬ್ಲಮ್ಸ್ನ 6 ಮಾರ್ಕ್ಸ್ಗೆ ಯಾವ ರೀತಿ ಕೊಡ್ತಾನೆ, ನಾವು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ಒಂದು 3 ಪ್ರಾಬ್ಲಮ್ನ ಕಲ್ತ್ಕೊಳ್ಳೋಣ ಸ್ಟೂಡೆಂಟ್ಸ್. ಬನ್ನಿ ನೋಡೋಣ. ಅದು ನೋಡೋಕ್ಕೆ ಮುಂಚೆ ನೀವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಈ ವಿಚಾರಗಳನ್ನ ತಿಳ್ಕೊಳ್ಳಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ, ಈ ವಿಡಿಯೋನ ನೋಡೋಕ್ಕೆ ಮುಂಚೆ ನೀವು ಪಾರ್ಟ್ ನಂಬರ್ 14 ಅಸೆಸ್ಮೆಂಟ್ ಆಫ್ ಕಂಪನಿ ಕಾಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ಅನ್ನೋ ಒಂದು ವಿಡಿಯೋ ಪಾರ್ಟ್ ನಂಬರ್ 14ನ ನೋಡಿದ ನಂತರ ಈ ವಿಡಿಯೋ ನೋಡಿ. ಒಂದು ಬಯಸಿದಷ್ಟು ಡೌಟ್ ಇಲ್ದಿರ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ನೀವು ಪಾರ್ಟ್ ನಂಬರ್ 14 ನೋಡ್ದಿರ ಈ ವಿಡಿಯೋ ನೋಡಿದ್ರೆ ಬರೀ ಡೌಟ್ಗಳೇ ಬರುತ್ತೆ ನಿಮಗೆ. ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪಾರ್ಟ್ ನಂಬರ್ 14 ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಕೂಡ. ಪಾರ್ಟ್ ನಂಬರ್ 14ನ ನೋಡಿದ ನಂತರ ಇದನ್ನು ನೋಡಿ. ಓಕೆ ಸ್ಟೂಡೆಂಟ್ಸ್, ಈಗ ಪ್ರಾಬ್ಲಮ್ಸ್ ಬರೋಣ. ಪ್ರೈಡ್ನಲ್ಲಿ 3 P, 1 R, 1 I, 3 D, 2 E. ಸೊ ಪಿನಲ್ಲಿ 3 ಬರುತ್ತೆ. ಪಿ ಅಂದರೆ ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಅಂದರೆ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಸೇ ಫಾರ್ ಎಕ್ಸಾಂಪಲ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಆ್ಯಂಡ್ ಪ್ರಾವಿಷನ್ ಫಾರ್ ಇನ್ವೆಸ್ಟ್ಮೆಂಟ್ಸ್, ಪ್ರಾವಿಷನ್ ಫಾರ್ ಸಬ್ಸಿಡಿಯರಿ ಲಾಸ್, ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ. ಅನ್ಅಸರ್ಟೈನ್ಡ್ ಲಯಬಿಲಿಟಿ ಅಂದರೆ ದ ಲಯಬಿಲಿಟಿ ವಿಚ್ ಈಸ್ ನಾಟ್ ascertained. Provision for unascertained liability, the liability which is not ascertained. Ascertained liability ಅಂದರೆ ಆ್ಯಡ್ ಬ್ಯಾಕ್ ಮಾಡಬೇಡಿ, ಅನ್ಅಸರ್ಟೈನ್ಡ್ ಲಯಬಿಲಿಟಿ ಅಂದರೆ ಮಾತ್ರ ಆ್ಯಡ್ ಬ್ಯಾಕ್ ಮಾಡಿ. ಅಂದರೆ ನಾನು ನಿಮಗೆ ಸ್ಪೆಸಿಫಿಕ್ ಆಗಿ ಹೇಳಿದ್ದೆ, ಅಸರ್ಟೈನ್ಡ್ ಆಗಿದರೆ ಆ್ಯಡ್ ಮಾಡಬೇಡಿ, ಅನ್ಅಸರ್ಟೈನ್ಡ್ ಲಯಬಿಲಿಟಿ ಅಂದರೆ ಆ್ಯಡ್ ಬ್ಯಾಕ್ ಮಾಡಿ. ಅನ್ಅಸರ್ಟೈನ್ಡ್ ಲಯಬಿಲಿಟಿ ಅಂತಂದರೆ ಪ್ರಾವಿಷನ್ ಫಾರ್ ಲಾಸ್ ಇಷ್ಟಾಗಬಹುದು ಅಂತ ಅಂದ್ಕೊಳ್ಳುವಂಥದ್ದು, ಅಥವಾ ಕಾಂಟಿಂಜೆನ್ಸೀಸ್ ಮುಂದಕ್ಕೆ ಏನಾಗ್ಬೋದೋ ಅನ್ನೋದು. ಗ್ರ್ಯಾಚ್ಯುಟಿ, ನಮ್ಮ ಕಂಪನಿಯಲ್ಲಿ ಇಷ್ಟು ಜನ ವರ್ಕರ್ಸು, ಇಷ್ಟು ಜನ ರಿಟೈರ್ ಆಗ್ತಾರೆ, ಅವ್ರಿಗೆ ಗ್ರ್ಯಾಚ್ಯುಟಿ ಕೊಡಬೇಕು ಅನ್ನೋದು. ಅದೇ ರೀತಿಯಲ್ಲಿ ವಾರಂಟಿ, ಇವೆಲ್ಲನೂ ಕೂಡ ಏನಂತ ಕರಿತೀರ, ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟೀಸ್. ಇವೆಲ್ಲನೂ ಕೂಡ ಆ್ಯಕ್ಚುರಿಯಲ್ ಬೇಸಿಸ್ ಮೇಲಾಗಿದ್ದರೆ, ಆ್ಯಕ್ಚುರಿಯಲ್ ವ್ಯಾಲ್ಯೂಯೇಷನ್ ಅಥವಾ ರ್ಯಾಷನಲ್ ಬೇಸ್ ಮೇಲಾಗಿದ್ದರೆ ನಾವು ಆ್ಯಡ್ ಬ್ಯಾಕ್ ಮಾಡೋಕ್ಕೆ ಹೋಗಬಾರ್ದು. ಅಡಾಕ್ ಬೇಸ್ ಆಗಿದ್ದರೆ ಆ್ಯಡ್ ಬ್ಯಾಕ್ ಮಾಡಬೇಕು. ಇವಾಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಉದ್ಭವ ಆಯಿತು. ಏನು ಪ್ರಶ್ನೆ ಉದ್ಭವ ಆಯಿತು ಅಂದರೆ, ಸರ್ ಆ್ಯಕ್ಚುರಿಯಲ್ ವ್ಯಾಲ್ಯೂಯೇಷನ್ ಅಂದರೆ ಏನು ಸರ್, ಅಡಾಕ್ ಬೇಸಸ್ ಅಂದರೆ ಏನು ಸರ್? ಅಡಾಕ್ ಅಂತಂದರೆ ನಮ್ಮ ಕಂಪನಿಯಲ್ಲಿ ಮುಂದಿನ ವರ್ಷ ಒಂದು 15 ಜನ ರಿಟೈರ್ ಆಗ್ತಾರೆ, ಒಬ್ಬೊಬ್ರು 1 ಲಕ್ಷ ಅಂದರೆ ಒಂದು 15 ಲಕ್ಷ ಪ್ರಾವಿಷನ್ ಅಂತ ತೆಗೆದಿಟ್ಬಿಡೋಣ ಅಂತ ಹೇಳೋದೆ ಏನಂತ ಕರಿತೀರಾ, ಅಡಾಕ್ ಬೇಸಸ್ ಅಂತ ಹೇಳ್ತೀವಿ. ಅದೇ ಆ್ಯಕ್ಚುರಿಯಲ್ ವ್ಯಾಲ್ಯೂಯೇಷನ್ ಅಂದರೆ ಸ್ಪೆಸಿಫಿಕ್ ಆಗಿ ಅವರೇ ಅದನ್ನು ವ್ಯಾಲ್ಯೂ ಮಾಡುವಂತಹವರೇ. ಸುಮ್ಮನೆ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದೀರಾ ಅಂದ್ಕೊಳ್ಳಿ, ಒಂದು ಬಿಲ್ಡಿಂಗ್ ಕಟ್ತಾ ಇದ್ದೀರಾ, ಅರ್ಧಂಬರ್ಧಕ್ಕೆ ನಿಲ್ಲಿಸಿದ್ದೀರಾ, ಅದಕ್ಕೆ ಎಷ್ಟು ವೆಚ್ಚ ಆಗಿದೆ, ಖರ್ಚು ವೆಚ್ಚಗಳಾಗಿದೆ ಅಂತ ಹೇಳಿದ್ರೆ ಸುಮ್ಮನೆ ಇಟ್ಟಿಗೆಗೆ ಮರಳಿಗೆ ಅಂತ ಹೇಳಿಬಿಟ್ಟಿದೆ ಒಂದು 15 ಲಕ್ಷ ಆಗಿರ್ಬೋದು ಅಂದರೆ ದಟ್ಸ್ ವಾಟ್ ವಿ ಕಾಲ್ಡ್ ಆಸ್ ಅಡಾಕ್ ಬೇಸಿಸ್. ಅದೇ ಅಕಸ್ಮಾತ್ ಏನಾದರೂ ಆರ್ಕಿಟೆಕ್ಟ್ನ ಕರ್ಕೊಂಬಂದ್ಬಿಟ್ಟಿದೆ, ಇದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅಂದರೆ ಅವನ ಲೇಬರ್ ಎಷ್ಟಾಗಿದೆ, ಇಟ್ಟಿಗೆಗಳು ಎಷ್ಟಾಗಿದೆ, ಮರಳು ಎಷ್ಟಾಗಿದೆ, ಸಿಮೆಂಟ್ ಎಷ್ಟಾಗಿದೆ, ಇದಕ್ಕೆಲ್ಲನೂ ಎಷ್ಟು ಖರ್ಚಾಗಿದೆ ಅಂತ ಟೋಟಲ್ ಆಗಿ ಅವನು ವ್ಯಾಲ್ಯೂ ಮಾಡಿ ಹೇಳ್ತಾನಲ್ಲ, ದಟ್ಸ್ ವಾಟ್ ವಿ ಕಾಲ್ಡ್ ಆ್ಯಕ್ಚುರಿಯಲ್ ವ್ಯಾಲ್ಯೂಯೇಷನ್. ರ್ಯಾಷನಲ್ ಬೇಸಿಸ್, ಕರೆಕ್ಟ್ ವ್ಯಾಲ್ಯೂಯೇಷನ್ ಮಾಡ್ತಾನೆ. ಆ ಕರೆಕ್ಟ್ ವ್ಯಾಲ್ಯೂಯೇಷನ್ ಮಾಡೋನಿಂದ ಮಾಡಿಸಿದ್ದು ನೀವು ಪ್ರಾವಿಷನ್ ಏನಾದ್ರು ಮಾಡಿದರೆ ಆ್ಯಡ್ ಬ್ಯಾಕ್ ಮಾಡೋವಂಥ ಅಗತ್ಯ ಇಲ್ಲ. ಅಕಸ್ಮಾತ್ ಒಂದು ಕಂಪನಿಯಲ್ಲಿ, ಸುಮ್ಮನೆ ಸ್ಯಾಮ್ಸಂಗ್ ಕಂಪನಿ ಅಂತ ಒಂದು ಉದಾಹರಣೆ ಕೊಟ್ಟೆ ಆವಾಗಲೇ, ಸ್ಯಾಮ್ಸಂಗ್ ಕಂಪನಿಯಲ್ಲಿ 1000 ಮೊಬೈಲ್ನ ನೋಟ್ 10ನ ತಯಾರಿಸಿದ್ರು. ಅವ್ರ ಪ್ರಕಾರವಾಗಿ ಏನಾಗಿರುತ್ತೆ ಅಂದರೆ ಮಿನಿಮಮ್ 10 ಪೀಸ್ ಆದರೂ
10 ಪೀಸ್ ಆದರೂ ಏನಾದರೂ ಒಂದು ಡಿಫಾಲ್ಟ್ ಬರುತ್ತೆ, ಅದಕ್ಕೆ ನಾವು ಸರ್ವಿಸ್ ಕೊಡಲೇಬೇಕಾಗುತ್ತೆ. ಆ ಸರ್ವಿಸ್ ಕೊಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ಅವರು ಪಕ್ಕಕ್ಕೆ ಎತ್ತಿಟ್ರೆ ಅದು ಆ ಬೇಸಸ್ ಆಗಿದ್ರೆ ಆ್ಯಡ್ ಬ್ಯಾಕ್ ಮಾಡೋಕ್ಕೆ ಹೋಗಬೇಡಿ. ಅಡಾಕ್ ಬೇಸಸ್ ಆಗಿದ್ರೆ ಆ್ಯಡ್ ಬ್ಯಾಕ್ ಮಾಡಿ. ಅರ್ಥ ಆಯಿತು ಅಂದ್ಕೊಂಡೆ. ಹಾಗಾದರೆ ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ, ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ. 3 P ಆಯಿತು. 1 R ರಿಸರ್ವ್ಸ್, ಟ್ರಾನ್ಸ್ಫರ್ ಟು ಎನಿ ರಿಸರ್ವ್. ಯಾವುದೇ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅಂದರೆ ಅದನ್ನು ಆ್ಯಡ್ ಬ್ಯಾಕ್ ಮಾಡಿ. ಐ ಅಂದರೆ ಇನ್ಕಮ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಸಾರಿ ಇನ್ಕಮ್ ಟ್ಯಾಕ್ಸ್, ಪೇಯ್ಡ್ ಆರ್ ಪೇಯಬಲ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ಸರ್ಚಾರ್ಜ್, ಸೆಸ್, ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್, ಇಷ್ಟು ಆ್ಯಡ್ ಬ್ಯಾಕ್ ಮಾಡಿ. CDT, DDT ಇದನ್ನು ಆ್ಯಡ್ ಬ್ಯಾಕ್ ಮಾಡಿ. ಇನ್ನು ಮಿಕ್ಕಿರೋ ಯಾವುದೇ ಇಂಡೈರೆಕ್ಟ್ ಟ್ಯಾಕ್ಸ್ ಯಾವುದಾದ್ರು ಇದ್ದರೆ STT ಹಾಕ್ಕೊಳ್ಳಿ, ಕಮಾಡಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಹಾಕ್ಕೊಳ್ಳಿ, ಅಥವಾ ವೆಲ್ತ್ ಟ್ಯಾಕ್ಸ್ ಹಾಕ್ಕೊಳ್ಳಿ, ಗಿಫ್ಟ್ ಟ್ಯಾಕ್ಸ್ ಆಗಲಿ. ಈವನ್ ಪೆನಾಲ್ಟೀಸ್ ಬಗ್ಗೆನೂ ಮಾತಾಡಿಲ್ಲ ಇಲ್ಲಿ. ಅದನ್ನು ಪೆನಾಲ್ಟೀಸ್ ಅಂದರೂ ಕೂಡ ಅದನ್ನು ಕೂಡ ಆ್ಯಡ್ ಬ್ಯಾಕ್ ಮಾಡೋಕ್ಕೆ ಹೋಗಬಾರ್ದು. ನಾನಿವಾಗ ಎಷ್ಟು ಐಟಮ್ ಹೇಳಿದೆ: ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಆರ್ ಪೇಯಬಲ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್, ಸರ್ಚಾರ್ಜ್, ಸೆಸ್, DDT, CDT, ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್, ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್, ಇಷ್ಟು ಮಾತ್ರ ಆ್ಯಡ್ ಬ್ಯಾಕ್ ಮಾಡಬೇಕು. ಯಾವುದು ಆ್ಯಡ್ ಬ್ಯಾಕ್ ಮಾಡಬಾರ್ದು ಅಂತಂದರೆ STT ಹಾಕ್ಕೊಳ್ಳಿ, CTT ಹಾಕ್ಕೊಳ್ಳಿ, ಅಥವಾ ವೆಲ್ತ್ ಟ್ಯಾಕ್ಸ್ ಆಗಲಿ, ಅಥವಾ ಫೈನ್ಸ್ ಆ್ಯಂಡ್ ಪೆನಾಲ್ಟೀಸ್ ಆಗಲಿ, ಗಿಫ್ಟ್ ಟ್ಯಾಕ್ಸ್ ಆಗಲಿ, ಏನೇ ಇಂಡೈರೆಕ್ಟ್ ಟ್ಯಾಕ್ಸಸ್ ಹಾಕ್ಕೊಳ್ಳಿ, ಇದನ್ನು ಆ್ಯಡ್ ಬ್ಯಾಕ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ರೈಟ್. ಹಾಗಾದರೆ 3 P ಆಯಿತು, 1 R, 1 I. ಡಿಪ್ರಿಸಿಯೇಷನ್ ಆ್ಯಸ್ ಪರ್ P&L ಅಕೌಂಟ್, ಇನ್ಕ್ಲೂಡಿಂಗ್ ರಿವ್ಯಾಲ್ಯೂಯೇಷನ್, ರಿಸರ್ವ್ ಅಲ್ಲ, ಇನ್ಕ್ಲೂಡಿಂಗ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್. ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ನು ಕೂಡ ಸೇರಿಸ್ಕೊಂಡು ನೀವು ಆ್ಯಡ್ ಬ್ಯಾಕ್ ಮಾಡಬೇಕು. P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಇರುತ್ತೆ ಏನು ಡಿಪ್ರಿಸಿಯೇಷನ್ ಅಂದ್ಬಿಟ್ಟಿದೆ. ಆ ಡಿಪ್ರಿಸಿಯೇಷನ್ ನೀವೇನು ಮಾಡಬೇಕಾಗುತ್ತೆ, ಫುಲ್ ಅಮೌಂಟ್ನ ಆ್ಯಡ್ ಬ್ಯಾಕ್ ಮಾಡಬೇಕು. ಡೆಫರ್ ಟ್ಯಾಕ್ಸ್ 3 D ಇರುತ್ತೆ. ಒಂದು ಡಿಪ್ರಿಸಿಯೇಷನ್, ಇನ್ನೊಂದು ಡೆಫರ್ ಟ್ಯಾಕ್ಸ್. ಡೆಫರ್ ಟ್ಯಾಕ್ಸ್ ಡೆಬಿಟ್ ಸೈಡಲ್ಲಿ ಕೊಟ್ಟಿದ್ರೆ ಆ್ಯಡ್ ಮಾಡಿ, ಕ್ರೆಡಿಟ್ ಸೈಡ್ ಕೊಟ್ಟಿದ್ರೆ ಲೆಸ್ ಮಾಡಿ. ನೆಕ್ಸ್ಟ್, ಡಿವಿಡೆಂಡ್ ಇಟ್ ಮೇ ಬಿ ದ ಪ್ರಪೋಸ್ಡ್ ಡಿವಿಡೆಂಡ್, ಆನ್ಯುವಲ್ ಡಿವಿಡೆಂಡ್, ಪ್ರಪೋಸ್ಡ್ ಡಿವಿಡೆಂಡ್, annual dividend. It may be either of annual dividend or proposed dividend on equity shares or on preference shares. All dividends are to be added back to net profit. Then expenses on, ಇಲ್ಲಿ most important, expenses on exempted income under section 10. Under section 10 ಪ್ರಕಾರವಾಗಿ 10 ಅಂದರೆ exempted incomes. And also in case of 11 and 12, ಇದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಗೆ ಎಕ್ಸಂಪ್ಷನ್ನ ಹೇಳುತ್ತೆ. 11 and 12 ಯಾವುದಕ್ಕೆ ಹೇಳುತ್ತೆ? ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ಗೆ ಹೇಳುತ್ತೆ. ಅಂಡರ್ ಸೆಕ್ಷನ್ 10 ಯಾವುದಕ್ಕೆ ಹೇಳುತ್ತೆ? ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಬಗ್ಗೆ ಹೇಳುತ್ತೆ. ಸೇ ಫಾರ್ ಎಕ್ಸಾಂಪಲ್, ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 1 ಅನ್ನೋದು ಅಗ್ರಿಕಲ್ಚರಲ್ ಇನ್ಕಮ್. ಅಗ್ರಿಕಲ್ಚರಲ್ ಇನ್ಕಮ್ ಈಸ್ ಎಕ್ಸೆಂಪ್ಟೆಡ್. ಅಂದರೆ ಆ ಇನ್ಕಮ್ ಏನಿದೆ, ಅಗ್ರಿಕಲ್ಚರಲ್ ಇನ್ಕಮ್ ಅನ್ನೋದು, ಇಲ್ಲಿ ಮತ್ತೆ ವಾಪಸ್ ಬರ್ತಾ ಇದೆ ನೋಡಿ, ಎಲ್ಲಿರುತ್ತದೋ ಕ್ರೆಡಿಟ್ ಸೈಡ್ನಲ್ಲಿ ಇರುತ್ತೆ. ಅಗ್ರಿಕಲ್ಚರಲ್ ಇನ್ಕಮ್ ಅಂಡರ್ ಸೆಕ್ಷನ್ 10 ಅನ್ನೋದು ಎಲ್ಲಿರುತ್ತೆ? ಕ್ರೆಡಿಟ್ ಸೈಡ್ನಲ್ಲಿ ಇರುತ್ತೆ. ಕ್ರೆಡಿಟ್ ಸೈಡ್ನಲ್ಲಿರೋದನ್ನು ಎಕ್ಸೆಪ್ಟ್ 1038 ಅಂತ ಎಕ್ಸೆಂಪ್ಟ್ 1038 ಅಂತ ಕೊಟ್ಟಿದ್ರೆ ಇದನ್ನು ಲೆಸ್ ಮಾಡೋಕ್ಕೆ ಹೋಗಬೇಡಿ, ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ. ಸೊ ಅಂಡರ್ ಸೆಕ್ಷನ್ 10 ಅನ್ನೋದು ಎಕ್ಸೆಂಪ್ಟೆಡ್. ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 1 ಅಂತ ಏನಿದೆ, ಎಕ್ಸೆಂಪ್ಟೆಡ್ ಇನ್ಕಮ್ಸ್, ಅಗ್ರಿಕಲ್ಚರಲ್ ಇನ್ಕಮ್, ಎಕ್ಸೆಂಪ್ಟೆಡ್ ಇನ್ಕಮ್, ಇದು ಇನ್ಕಮ್. ಇದ್ರ ಮೇಲೆ ನಾವು ಯಾವುದನ್ನ ಅಪ್ಲೈ ಮಾಡಲ್ಲ, ಮ್ಯಾಟ್ನ ಅಪ್ಲೈ ಮಾಡಲ್ಲ ಅಂತ ಹೇಳ್ತಾರೆ. ಮ್ಯಾಟ್ನ ಅಪ್ಲೈ ಮಾಡಲ್ಲ ಅಂದ್ಬಿಟ್ಟು ಈ ಇನ್ಕಮ್ ಏನು ಆ್ಯಡ್ ಆಗಿದೆಯೋ ಇದನ್ನೇನು ಮಾಡ್ಬಿಡ್ತೀವಿ ನಾವು, ಕ್ರೆಡಿಟ್ ಸೈಡ್ ಆಗಿರೋದನ್ನ ಲೆಸ್ ಮಾಡಿಬಿಡ್ತೀವಿ. ಲೆಸ್ ಐಟಮ್ ಇದು ಏನದು, ಎಕ್ಸೆಂಪ್ಟೆಡ್ ಇನ್ಕಮ್ನ ಲೆಸ್ ಮಾಡಿಬಿಡ್ತೀವಿ. ಅದಕ್ಕೆ ಕರಸ್ಪಾಂಡಿಂಗ್ ಆಗಿ ಅದು ಇನ್ಕಮ್ಮೇ ಅಲ್ಲ ಅಂತ ತಂದ ಮೇಲೆ ಅದಕ್ಕಾಗಿರುವಂಥ ಖರ್ಚುಗಳು, ಈ ಎಕ್ಸೆಂಪ್ಟೆಡ್ ಅಗ್ರಿಕಲ್ಚರಲ್ ಇನ್ಕಮ್ನ ಪಡೆಯೋಕ್ಕೋಸ್ಕರ ಏನಾದರೂ, ಅಗ್ರಿಕಲ್ಚರಲ್ ಇನ್ಕಮ್ನ ಪಡೆಯೋಕ್ಕೋಸ್ಕರ ಏನಾದರೂ ಎಕ್ಸ್ಪೆನ್ಸಸ್ ಏನಾದರೂ ಮಾಡಿದರೆ, ಮತ್ತೆ ರಿಪೀಟ್ ಮಾಡ್ತೀನಿ, ಎಕ್ಸೆಂಪ್ಟೆಡ್ ಇನ್ಕಮ್ನ ಪಡೆಯೋಕ್ಕೋಸ್ಕರ
ಎಕ್ಸ್ಪೆನ್ಸಸ್ ಏನಾದರೂ ಖರ್ಚು ಮಾಡಿದರೆ ಆ ಎಕ್ಸ್ಪೆನ್ಸಸ್ ಮಾಡಿರೋದನ್ನು ನಾವೇನು ಮಾಡಬೇಕಾಗಿರುತ್ತೆ, ಇದನ್ನು ಖರ್ಚು ಅಂತ ಪರಿಗಣಿಸಲ್ಲ. ಇದನ್ನೇನು ಮಾಡ್ತೀವಿ ನಾವು, ಪ್ರಾಫಿಟ್ ಡೆಬಿಟ್ ಸೈಡ್ ತೊಗೊಂಡಿರೋದಕ್ಕೆ ಪ್ರಾಫಿಟ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನೇನು ಮಾಡಿಬಿಡ್ತೀರಾ ನೀವು, ಆ್ಯಡ್ ಬ್ಯಾಕ್ ಮಾಡ್ತೀರಾ. ಇನ್ಕಮ್ನ ಲೆಸ್ ಮಾಡ್ತೀರಾ, ಎಕ್ಸ್ಪೆನ್ಸಸ್ ಆನ್ ಎಕ್ಸಮ್ಟೆಡ್ ಇನ್ಕಮ್ನ ಆ್ಯಡ್ ಬ್ಯಾಕ್ ಮಾಡ್ತೀರಾ. ಅರ್ಥ ಆಯಿತು ಅನಿಸುತ್ತೆ. ಓಕೆ, ನೆಕ್ಸ್ಟ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ದ ಶೇರ್ ಇನ್ ದ ಇನ್ಕಮ್ ಆಫ್ AOP BOI, ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಮತ್ತು ಬಾಡಿ ಆಫ್ ಇಂಡಿವಿಜುವಲ್ನ ಎಕ್ಸ್ಪೆನ್ಸಸ್. ಅಂದರೆ ಇದಕ್ಕೆ ಸೇಮ್ ಥರನೇ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಮತ್ತು ಬಾಡಿ ಆಫ್ ಇಂಡಿವಿಜುವಲ್ಸ್ ಏನಿದೆ, ಅಸೋಸಿಯೇಷನ್ ಆಫ್ ಪರ್ಸನ್ಸ್, ಬಾಡಿ ಆಫ್ ಇಂಡಿವಿಜುವಲ್ಸ್ ಸೆಕ್ಷನ್ 86 ಪ್ರಕಾರವಾಗಿ ಏನಿದೆ, ಏನು ಇನ್ಕಮ್ ಬಂದಿದೆ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ತೀನಿ ನೋಡಿ. ಉದಾಹರಣೆಗೆ ABC ಯಾರೋ ABC ಮೂವರು ಪಾರ್ಟ್ನರ್ಶಿಪ್ ಫರ್ಮ್ನ ನಡೆಸ್ತಾ ಇದ್ದಾರೆ. ಅಂತಂದರೆ 10 ಲಕ್ಷ ರೂಪಾಯಿ 12 ಲಕ್ಷ ರೂಪಾಯಿ ಪ್ರಾಫಿಟ್ ಬರುತ್ತೆ. ಆ ಪ್ರಾಫಿಟ್ನಲ್ಲಿ ಈ ಫರ್ಮ್ ಏನು ಮಾಡುತ್ತೆ, 2 ಲಕ್ಷ ಪ್ರಾಫಿಟ್ ಟ್ಯಾಕ್ಸ್ನ ಕಟ್ಟಿಬಿಡುತ್ತೆ. ಇನ್ನೆಷ್ಟು ಲಕ್ಷ ಉಳಿಯುತ್ತೆ, 10 ಲಕ್ಷ ರೂಪಾಯಿ ಉಳಿಯುತ್ತೆ. ಈ 10 ಲಕ್ಷ ರೂಪಾಯಿನ 3 ಹಂಚ್ಕೊಂಡ್ರೆ, 10 ಲಕ್ಷನ 3 ಹಂಚ್ಕೊಂಡ್ರೆ ಮಿಸ್ಟರ್ ಎಗೆ ಬಂದಿರೋ ಶೇರ್ ಮೇಲೆ ಆಲ್ರೆಡಿ ಏನು ಪೇಮೆಂಟ್ ಆಗಿಬಿಟ್ಟಿದೆ, ಟ್ಯಾಕ್ಸ್ ಪೇಮೆಂಟ್ ಆಗಿಬಿಟ್ಟಿದೆ. ಮತ್ತೆ ಇವನು ಕಟ್ಟೋವಂಥ ಅಗತ್ಯ ಇಲ್ಲ. ಅದು ಇದರಿಂದ ಎಕ್ಸ್ಕ್ಲೂಡ್ ಆಗುತ್ತೆ. ಇದೇ ರೀತಿಯಲ್ಲಿ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಮತ್ತು ಬಾಡಿ ಆಫ್ ಇಂಡಿವಿಜುವಲ್ ಸೆಕ್ಷನ್ 86ನ ಪ್ರಕಾರವಾಗಿ ಎಕ್ಸಮ್ಟ್ ಆಗೋದು ಕೂಡ ಆ ಶೇರ್ ಆಫ್ ಇನ್ಕಮ್ ಏನಿದೆ ಅದನ್ನು ಕೂಡ ಅಕಸ್ಮಾತ್ P&L ಅಕೌಂಟ್ ಕ್ರೆಡಿಟ್ ಸೈಡೆಲ್ಲ ಕೊಟ್ಟಿದ್ರೆ ಲೆಸ್ ಮಾಡಿ ಅದನ್ನು ಪಡೆಯೋಕ್ಕೋಸ್ಕರ ಏನಾದ್ರು ಖರ್ಚು ಮಾಡಿದರೆ ಆ ಖರ್ಚುಗಳು ಈ ಶೇರ್ ಆಫ್ ಇನ್ಕಮ್ನ ಪಡೆಯೋಕ್ಕೋಸ್ಕರ ಏನಾದರೂ ಎಕ್ಸ್ಪೆನ್ಸಸ್ ಮಾಡಿದರೆ ನೀವು ಅದನ್ನೇನು ಮಾಡಿ, ಆ್ಯಡ್ ಬ್ಯಾಕ್ ಮಾಡಿ. ಅದು ಖರ್ಚು ಅಂತ ಪರಿಗಣನೆಗೆ ತಗೊಳ್ಳೋದಿಲ್ಲ. ಇದಿಷ್ಟು ಏನು ಅಂತಂದರೆ ಪ್ರೈಡ್, PRIDE, ಪ್ರೈಡ್ 31132 ಪ್ರೈಡ್. ನೆಕ್ಸ್ಟ್ ಡಿಲೀಷನ್ ಬಂದಾಗ ಬ್ರೈಡ್ ಅಂದಾಗ 1 2 3 1 2 3 ಇತ್ ಕಡೆಯಿಂದ 1 2 ಹೇಳ್ಕೊಟ್ಟಿದ್ದೀನಿ ನಿಮಗೆ ಅಕಸ್ಮಾತ್ ಬ್ರೈಡ್ ನಿಮಗೆ ಜ್ಞಾಪಕ ಬರಲಿಲ್ಲ ಅಂದರೆ ಇಲ್ಲಿಂದ ಹೀಗೆ ಬರ್ತಾ 1 2 3 ಹಾಕೊಳ್ಳಿ, ಇಲ್ಲಿಂದ 1 2 ತಗೊಳ್ಳಿ ಅಂತ ಹೇಳಿದ್ದೀನಿ ಕೂಡ. ಸೊ ಬ್ರೈಡ್ B-ನಲ್ಲಿ 1, R-ಅಲ್ಲಿ 2, I-ನಲ್ಲಿ 3, D-ನಲ್ಲಿ 2, E-ನಲ್ಲಿ 1 ಆಗಿರುತ್ತೆ. ಹಾಗಾದರೆ B-ನಲ್ಲಿ ಒಂದಿದೆ. ಏನು ಒಂದಿದೆ ಅಂದರೆ ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆರ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ವಿಚ್ ಎವರ್ ಈಸ್ ಲೆಸ್, ಅದನ್ನು ಡಿಡಕ್ಟ್ ಮಾಡಬೇಕಾಗಿರುತ್ತೆ. ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೇನು ಅಂತಂದರೆ, ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆರ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ವಿಚ್ ಎವರ್ ಈಸ್ ಲೋಯರ್. ಅಂದರೆ ಅವನ ಅಕಸ್ಮಾತ್ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ 10 ಲಕ್ಷ ಕೊಟ್ಟು ಇದು 8 ಲಕ್ಷ ಕೊಟ್ಟಿದ್ರೆ ನೀವು ಇಲ್ಲಿ ಲೆಸ್ ಮಾಡಬೇಕಾದ್ರೆ ಎಷ್ಟು ಲಕ್ಷ ಲೆಸ್ ಮಾಡಬೇಕು, ವಿಚ್ ಎವರ್ ಈಸ್ ಲೆಸ್ ಅಂದರೆ 8 ಲಕ್ಷ. ಇದು 20 ಲಕ್ಷ, ಇದು 22 ಲಕ್ಷ ಕೊಟ್ಟರೆ ಇವೆರಡರಲ್ಲಿ ಲೆಸ್ ಇರೋದು ಯಾವುದು, 20 ಲಕ್ಷ, ಅದನ್ನು ಲೆಸ್ ಮಾಡಬೇಕು. ಅಕಸ್ಮಾತ್ ಇದು 10 ಲಕ್ಷ ಇದು ನಿಲ್ ಆಗಿಬಿಟ್ಟಿದ್ರೆ ವಿಚ್ ಎವರ್ ಈಸ್ ಲೋಯರ್ ಅಂದರೆ ನಿಲ್ ಅಂತ ಬರುತ್ತೆ. ಈ ಪ್ರಾಬ್ಲಮಲ್ಲಿ ಅಕಸ್ಮಾತು ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ 5 ಲಕ್ಷ ಕೊಟ್ಟಿದ್ದಾನೆ, ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಆ್ಯಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಏನು ಕೊಟ್ಟಿಲ್ಲ ಅಂದರೆ, ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಅಂದರೆ ನಿಲ್ ಆಯಿತು. ವಿಚ್ ಎವರ್ ಈಸ್ ಲೋಯರ್ ಅಂದರೆ ನಿಲ್ ಅನ್ನೋದನ್ನೇ ಕಳಿಬೇಕಾಗಿರುತ್ತೆ. ಎಕ್ಸಾಮಿನೇಷನಲ್ಲಿ ಬರೆದು ಮೆನ್ಷನ್ ಮಾಡಿ ಇಡಬೇಕು. ಇದಕ್ಕೆ 1 ಮಾರ್ಕ್ ಇರುತ್ತೆ ನಿಮಗೆ ಸ್ಟೂಡೆಂಟ್ಸ್, ಮೆನ್ಷನ್ ಮಾಡಿ ತೋರಿಸ್ಬೇಕು ನೀವು. ಓಕೆ, ನನಗೆ ಗೊತ್ತು ಅಂತ ಹಾಗೆ ಬಂದರೆ ನಮಗೂ ಗೊತ್ತಿರುತ್ತೆ, ನಿಮ್ಗೆ ಗೊತ್ತಿಲ್ಲ ಹಾಗೆ ಬಂದಿದೆಯಾ ಅಂದ್ಬಿಟ್ಟಿದೆ. ಸೊ ರಿಸರ್ವ್ಸ್, ಈ ರಿಸರ್ವ್ಸ್ ಬಗ್ಗೆ ಪ್ರಾಬ್ಲಮ್ ಮಾಡುವಾಗ ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿವ್ಯಾಲ್ಯೂಯೇಷನ್ ರಿಸರ್ವ್ ಆರ್ ಡಿಪ್ರಿಸಿಯೇಷನ್ ಮೇಡ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಡ್ಯೂರಿಂಗ್ ದ ಇಯರ್ ವಿಚ್ ಎವರ್ ಈಸ್ ಲೋಯರ್. ದೆನ್ ಅದ್ರ ಬಗ್ಗೆ ಇಲ್ಲಿ ಡಿಪ್ರಿಸಿಯೇಷನ್ನ ಎಕ್ಸಾಂಪಲ್ ಕೊಟ್ಟು ಇಲ್ಲಿ ಹೇಳಿದ್ದೆ ನಾನು. ಅಮೌಂಟ್ ಇರೋದು 100 lakhs, ರಿವ್ಯಾಲ್ಯೂಯೇಷನ್ ಅಸೆಟ್ನ ರಿವ್ಯಾಲ್ಯೂ ಮಾಡಿದ್ದು
100 ಲ್ಯಾಕ್ಸಿಂದ ಅವನೇನು ಮಾಡ್ದ 150 ಲ್ಯಾಕ್ಸ್ ರಿವ್ಯಾಲ್ಯೂ ಮಾಡ್ದ. ಅಂದರೆ ಎಷ್ಟು ಜಾಸ್ತಿ ಮಾಡ್ದ ಅವನು? 50 ಲಕ್ಷ ಜಾಸ್ತಿ ಮಾಡ್ದ. ಅವನೇನು ಮಾಡ್ತಾನೆ, ಇಯರ್ ಎಂಡಿಂಗ್ನಲ್ಲಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ರಿವ್ಯಾಲ್ಯೂಡ್ ಫಿಗರ್ಸ್ ಮೇಲೆ ಮಾಡ್ತಾನೆ. ರಿವ್ಯಾಲ್ಯೂಡ್ ಫಿಗರ್ ಎಷ್ಟು? 150 ಲ್ಯಾಕ್ಸ್. 150 ಲ್ಯಾಕ್ಸ್ ಮೇಲೆ 10% ಅಪ್ಲೈ ಮಾಡೋದ್ರಿಂದ ಬರೋದೆಷ್ಟು? 15 ಲಕ್ಷ. ಈ 15 ಲಕ್ಷದಾಗ ಏನೇನು ಸೇರಿರುತ್ತೆ? ಡಿಪ್ರಿಸಿಯೇಷನ್ನು ಸೇರಿರುತ್ತೆ, ಜೊತೆಗೆ ಆ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ರಿಸರ್ವು ಸೇರಿರುತ್ತೆ, ರಿವ್ಯಾಲ್ಯೂಯೇಷನ್ನು ಸೇರಿರುತ್ತೆ. ಈ 50 ಲಕ್ಷದ್ದು ಸೇರಿರುತ್ತೆ, 100 ಲ್ಯಾಕ್ಸಿಂದು ಸೇರಿರುತ್ತೆ. ಹಾಗಾದರೆ 100 ಲ್ಯಾಕ್ಸ್ ಈ ರಿವ್ಯಾಲ್ಯೂಯೇಷನ್ ಅಸೆಟ್ ಎಷ್ಟಿದೆ? 50 ಲ್ಯಾಕ್ ಮೇಲೆ 10% ಅಂದರೆ 5 ಲ್ಯಾಕ್ ಬರುತ್ತೆ. ಈ 5 ಲ್ಯಾಕ್ ಅನ್ನೋದು ಸೇರ್ಕೊಂಬಿಟ್ಟಿದೆ ಯಾವುದರಲ್ಲಿ? 15 ಲಕ್ಷದಲ್ಲಿ. ದಿಸ್ ಇಸ್ ಅನ್ ಅಡ್ಜಸ್ಟ್ಮೆಂಟ್, ಮೋಸ್ಟ್ ರಿಪಿಟೇಟಿವ್ ಅಡ್ಜಸ್ಟ್ಮೆಂಟ್. P&L ಅಕೌಂಟ್ ಡೆಬಿಟ್ ಸೈಡಲ್ಲಿ, ಬಿ ಕೇರ್ಫುಲ್ ಸ್ಟೂಡೆಂಟ್ಸ್, ಲಿಸನ್ ಮೈ ವರ್ಡ್ಸ್. P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಡಿಪ್ರಿಸಿಯೇಷನ್ ಇನ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಅಂದ್ಬಿಟ್ಟಿದೆ. 15 ಲಕ್ಷ ಕೊಟ್ಟಿರ್ತಾನೆ. ಈ 15 ಲಕ್ಷದಲ್ಲಿ ಸೇರ್ಕೊಂಬಿಟ್ಟಿದೆಯಂತೆ, ಅಡ್ಜಸ್ಟ್ಮೆಂಟಲ್ಲಿ ಕೊಡ್ತಾನೆ. ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ₹5 ಲ್ಯಾಕ್ ಇನ್ಕ್ಲೂಡೆಡ್ ಇನ್ ಡಿಪ್ರಿಸಿಯೇಷನ್ ಎಬೋ ಅಂತ ಕೊಡ್ತಾನೆ. ಅಂದರೆ ಮೇಲೆ ಕೊಟ್ಟಿರುವಂಥ ಡಿಪ್ರಿಸಿಯೇಷನ್ 15 ಲಕ್ಷದಲ್ಲಿ ಈ 5 ಲಕ್ಷ ರಿವ್ಯಾಲ್ಯೂಯೇಷನ್ ಅಮೌಂಟ್ದು ಸೇರಿಕೊಂಡಿದೆ ಅಂತ ಹೇಳ್ತಾನೆ. ಆಗ ಹೇಳಿದಾಗ ನಾವೇನು ಮಾಡಬೇಕಾಗಿರುತ್ತೆ? ಈ ಟೋಟಲ್ ಆಗಿ ಕೊಟ್ಟಿರುವಂತಹ ಡಿಪ್ರಿಸಿಯೇಷನ್ ಅಮೌಂಟ್ ಏನಿದೆ, ಡಿಪ್ರಿಸಿಯೇಷನ್ ಅಮೌಂಟ್ ಏನಿದೆ, ಇಲ್ಲಿ ಡಿ ಫಾರ್ ಡಿಪ್ರಿಸಿಯೇಷನ್ ಕಾಣಿಸ್ತಾ ಇರ್ಬೋದು ಸ್ಟೂಡೆಂಟ್ಸ್. ಇಲ್ಲಿ ನಿಮಗೆ ಡಿಪ್ರಿಸಿಯೇಷನ್ ಆ್ಯಸ್ ಪರ್ P&L ಅಕೌಂಟ್, ಆ್ಯಸ್ ಪರ್ P&L ಅಕೌಂಟ್ ಏನಿದೆ ಇನ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ರಿಸರ್ವ್, ಇದನ್ನು ಫುಲ್ ಏನು ಕೊಟ್ಟಿದ್ದಾನೋ ಅಷ್ಟು ಫುಲ್ ಆ್ಯಡ್ ಬ್ಯಾಕ್ ಮಾಡಬೇಕು. ಜೊತೆಗೆ ಏನು ಮಾಡಬೇಕು? ಜೊತೆಗೆ ಲೆಸ್ ಕೂಡ ಮಾಡಬೇಕಾಗತ್ತೆ. ಏನು ಲೆಸ್ ಮಾಡಬೇಕಾಗಿರುತ್ತೆ? ಡಿಪ್ರಿಸಿಯೇಷನ್ 15 ಲಕ್ಷದಲ್ಲಿ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಡಿಪ್ರಿಸಿಯೇಷನ್ ಇರೋದು 5 ಲ್ಯಾಕ್ನ ಕಳೆದು ಮಿಕ್ಕಿರೋ ಬರೋದು ಅಮೌಂಟ್ ಎಷ್ಟು? 10 ಲ್ಯಾಕ್. ಈ 10 ಲ್ಯಾಕ್ ಅಮೌಂಟ್ನ ನಾವೇನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ. 7ನೇ ಐಟಮ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಡಿಪ್ರಿಸಿಯೇಷನ್ ಆ್ಯಸ್ ಪರ್ P&L ಅಕೌಂಟ್ ಎಕ್ಸ್ಕ್ಲೂಡಿಂಗ್ ಅಂದರೆ ಮೈನಸ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಮಾಡಿ ಇಲ್ಲಿ ತೊಗೊಬೇಕು ನೀವು. ಅಂದರೆ 15 ಲಕ್ಷದಲ್ಲಿ 5 ಲಕ್ಷ ರಿವ್ಯಾಲ್ಯೂಯೇಷನ್ ಕಳೆದು ಇಲ್ಲಿ ಎಷ್ಟು ತೊಗೊಬೇಕು ನೀವು? 10 ಲ್ಯಾಕ್ಸ್ನ ತೊಗೊಬೇಕಾಗುತ್ತೆ ಸ್ಟೂಡೆಂಟ್ಸ್. ಇದು ಡಿಪ್ರಿಸಿಯೇಷನ್. ನೆಕ್ಸ್ಟ್ ಪ್ರೈಡ್, PRIDE ಪ್ರೈಡ್. 1 P 2 R, 1 R ಆಯಿತು. 2ನೇ R ಬಂದು ಅಮೌಂಟ್ ವಿತ್ಡ್ರಾನ್ ಫ್ರಮ್ ಎನಿ ರಿಸರ್ವ್ ಅದರ್ ದ್ಯಾನ್ ರಿವ್ಯಾಲ್ಯೂಯೇಷನ್ ರಿಸರ್ವ್. ಅಮೌಂಟ್ ವಿತ್ಡ್ರಾನ್ ಫ್ರಮ್ ಎನಿ ರಿಸರ್ವ್. P&L ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ನಲ್ಲಿ ಐಟಮ್ ಕೊಡ್ತಾನೆ. ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿಸರ್ವ್ ಅಂತ ಕೊಡ್ತಾನೆ. ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್, ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿಸರ್ವ್ ಅಂತ ಕೊಟ್ಟಿರ್ತಾನೆ. ಈ ರಿಸರ್ವ್ನ ನಾವೇನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ. ಇಫ್ ಆ್ಯಂಡ್ ಓನ್ಲಿ ಇಫ್ those reserves are created through P&L account. Those reserves are created through P&L account. ಈ ರಿಸರ್ವ್ ಕ್ರಿಯೇಟ್ ಆಗಿರೋದು ಯಾವುದರಿಂದ? P&L ಅಕೌಂಟ್ನಲ್ಲಿ ತಗೊಳ್ಳೋದ್ರ ಮುಖಾಂತರ ಕ್ರಿಯೇಟ್ ಆಗಿರಬೇಕು. ಆಗ ಮಾತ್ರ ನಾವು ಇದನ್ನು ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ಸ್ ಅಂತ ನಾವು ಇದ್ರ ಮೇಲೆ ಟ್ಯಾಕ್ಸ್ ಅಪ್ಲೈ ಮಾಡಿರಲ್ಲ, ಆ್ಯಡ್ ಬ್ಯಾಕ್ ಮಾಡಿರ್ತೀವಿ. ಈಗ ಇದನ್ನೇನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡ್ತೀರ. ಇದನ್ನು ಆ್ಯಡ್ ಬ್ಯಾಕ್ ಅವಾಗ ಮಾಡಿರ್ತೀರ, ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ ಅಂದ್ಬಿಟ್ಟಿದೆ. ಈಗ ನಾವೇನು ಮಾಡಬೇಕಾಗಿರುತ್ತೆ? ವಿತ್ಡ್ರಾನ್ ಫ್ರಮ್ ಎನಿ ರಿಸರ್ವ್ಸ್ನ ಲೆಸ್ ಮಾಡಬೇಕಾಗುತ್ತೆ. ನೋಡ್ರಿ, ಇಲ್ಲಿ ಜ್ಞಾಪಿಸ್ಕೊಳ್ಳಿ. ವಾಟ್ ಈಸ್ ರಿಸರ್ವ್? ರಿಸರ್ವ್ ಅಂದರೆ ಏನು? ರಿಸರ್ವ್ ಅಂದರೆ ಇಲ್ಲಿ ಇರುವಂತಹದ್ದು ಟ್ರಾನ್ಸ್ಫರ್ ಟು ಎನಿ ರಿಸರ್ವ್. ಈಗ ಸೇ ಫಾರ್ ಎಕ್ಸಾಂಪಲ್ ಈ ವರ್ಷ ನಾನು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂತ ಇದ್ದೀನಿ, 10,000 ರೂಪಾಯಿ. 10,000 ರೂಪಾಯಿನ ನೀವೇನು ಮಾಡ್ತೀರಾ? ಇದನ್ನು ಆ್ಯಡ್ ಬ್ಯಾಕ್ ಮಾಡ್ತೀರಾ. ಈ ವರ್ಷ ರಿಸರ್ವ್ ವ್ಯಾಲ್ಯೂ ಏನಾಯಿತು? ಜಾಸ್ತಿ ಆಯಿತು. ನೆಕ್ಸ್ಟ್ ಇಯರ್ ಏನು ಮಾಡ್ತೀರಾ ನೀವು? ಈ ರಿಸರ್ವ್ನ ವಿತ್ಡ್ರಾ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಇವಾಗ ಈ ವರ್ಷ ನೀವು ಇದನ್ನು P&L ಅಕೌಂಟ್ ಡೆಬಿಟ್ ಸೈಡ್ ತಗೊಳ್ಳೋದ್ರ ಮುಖಾಂತರ ನೀವು ಕ್ರಿಯೇಟ್ ಮಾಡಿದ್ದೇ ಆದಲ್ಲಿ ಮುಂದಿನ ವರ್ಷ ಏನು ಮಾಡಬೇಕಾಗಿರುತ್ತೆ? ಇದನ್ನು ನೀವು ಲೆಸ್ ಮಾಡಬೇಕಾಗಿರುತ್ತೆ. ಅಮೌಂಟ್ ವಿತ್ಡ್ರಾನ್ ಫ್ರಮ್
ರಿಸರ್ವ್ ಅಂದ್ಬಿಟ್ಟು ಏನು ಮಾಡಬೇಕಾಗಿರುತ್ತೆ, ನೀವು ಲೆಸ್ ಮಾಡಬೇಕಾಗಿರುತ್ತೆ. ಅರ್ಥ ಆಯಿತು ಅನಿಸುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಐ. ಐ ಅಂದರೆ 3 ಥರ ಐ ಬರುತ್ತೆ. ಒಂದು ಇನ್ಕಮ್ ಫ್ರಮ್ ಶಿಪ್ಪಿಂಗ್ ಕಂಪನಿ, ಇನ್ಕಮ್ ಫ್ರಮ್ ಆರ್ ಪ್ರಾಫಿಟ್ಸ್ ಫ್ರಮ್ ಸಿಕ್ ಇಂಡಸ್ಟ್ರೀಸ್. ಅಲ್ಲೇನು ಬಂದಿತ್ತು, ಲಾಸ್ ಫ್ರಮ್ ಸಬ್ಸಿಡಿಯರಿ ಕಂಪನಿ ಅಂತ ಬಂದಿತ್ತು. ಇಲ್ಲಿ ಪ್ರಾಫಿಟ್ ಫ್ರಮ್ ಸಿಕ್ ಇಂಡಸ್ಟ್ರೀಸ್. ಈ ಸಿಕ್ ಇಂಡಸ್ಟ್ರೀಸ್ ಅಂದರೆ ಆಲ್ರೆಡಿ ಲಾಸಿಂದ ನರಳು ಬತ್ತು ಹೋಗ್ತಾ ಇರ್ತವೆ. ಅದ್ರ ಮೇಲೆ ಇವಾಗ ಅಲ್ಪ ಸ್ವಲ್ಪ ಪ್ರಾಫಿಟ್ ಬಂದಿದೆ ಅಂತಂದರೆ, ಈ ಪ್ರಾಫಿಟ್ ಬಂದಿದ ತಕ್ಷಣ ನೀವು ಟ್ಯಾಕ್ಸ್ ಕಟ್ಟು ಅಂದರೆ ಅವ್ರ ಮುಖ ಇಷ್ಟ ಆಗ್ಬಿಟ್ಟು ಅವ್ರೊಂದು ಸ್ವಲ್ಪ ಚೇತರಿಸ್ಕೊಳ್ಳಿ ಅಂತ ಹೇಳಿ ಈ ಇನ್ಕಮ್ ಮೇಲೆ ಟ್ಯಾಕ್ಸ್ನ ಹಾಕೋದಿಲ್ಲ. ಅದಕ್ಕೆ ಈ ಐಟಮ್ನ ಏನು ಮಾಡಬೇಕಾಗಿರುತ್ತೆ, ನೀವು ಲೆಸ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಶೇರ್ ಆಫ್ AOPR BOI ಆಲ್ರೆಡಿ ಅಂಡರ್ ಎಕ್ಸಮ್ಟೆಡ್ ಅಂಡರ್ ಸೆಕ್ಷನ್ 86. ಇದ್ರ ಬಗ್ಗೆ ಆಲ್ರೆಡಿ ಡೆಬಿಟ್ ಹೇಳುವಾಗ ಆ್ಯಡ್ ಮಾಡುವಾಗ ಹೇಳಿದ್ದೆ ಕೂಡ. ನೆಕ್ಸ್ಟ್ ಎರಡು ಡಿಗಳು. ಒಂದು ಡಿಪ್ರಿಸಿಯೇಷನ್ ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆಫ್ ರಿವ್ಯಾಲ್ಯೂಷನ್ ಆಫ್ ಅಸೆಟ್. ಎರಡನೇದು ಡೆಫರ್ ಟ್ಯಾಕ್ಸ್. ಡೆಫರ್ ಟ್ಯಾಕ್ಸ್ ಇಫ್ ಇಟ್ ಈಸ್ ಕ್ರೆಡಿಟ್. ನೆಕ್ಸ್ಟ್ ಆಲ್ರೆಡಿ ಇದನ್ನು ಹೇಳಿದ್ದೆ ನಾನು. ಎಕ್ಸಮ್ಟೆಡ್ ಇನ್ಕಮ್ಸ್ ಏನಿದೆ, ಈ ಎಕ್ಸಮ್ಟೆಡ್ ಇನ್ಕಮ್ಸ್ನ ನಾವು ಆಬ್ವಿಯಸ್ಲಿ ಏನು ಮಾಡಬೇಕಾಗಿರುತ್ತೆ, ಎಕ್ಸಮ್ಟೆಡ್ ಇನ್ಕಮ್ಸ್ ಅಂಡರ್ ಸೆಕ್ಷನ್ 10, 11 ಆ್ಯಂಡ್ 12 ಇದು ಲೆಸ್ ಮಾಡಬೇಕಾಗುತ್ತೆ ಎಕ್ಸಮ್ಟೆಡ್ ಇನ್ಕಮ್ಸ್ ಅಂತ. ಆದರೆ ಒಂದು ವಿಚಾರ ಹೇಳಿದೆ ನಾನು ನಿಮಗೆ, ಜ್ಞಾಪಕ ಇಟ್ಕೊಳ್ಳಿ. ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 1, ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 34 ಅನ್ನೋದು ಸೆಕ್ಷನ್ 10 ಬರುತ್ತೆ. ಸೆಕ್ಷನ್ 10AA ಅನ್ನೋದು 10 ಬರಲ್ಲ, ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್. ಅಂಡರ್ ಸೆಕ್ಷನ್ 10 ಎಕ್ಸಮ್ಟ್ ಆಗಬೇಕು ಅಂತಂದರೆ ಸಬ್ಸೆಕ್ಷನ್ ಇರಲೇಬೇಕಾಗುತ್ತೆ. ಇದು ಎಕ್ಸಮ್ಟೆಡ್ ಇನ್ಕಮ್ ಆಗಿರುತ್ತೆ. ಸೆಕ್ಷನ್ 10AA ಅನ್ನೋದು ಅಂಡರ್ ಸೆಕ್ಷನ್ 10 ಇನ್ವಾಲ್ವ್ ಆಗೋದಿಲ್ಲ. ದಿಸ್ ಈಸ್ ಆಲ್ ಅಬೌಟ್ ಬ್ರೈಡ್ ಆ್ಯಂಡ್ ಪ್ರೈಡ್. 10 ಐಟಮ್ ಆ್ಯಡ್ ಮಾಡಬೇಕು, 9 ಐಟಮ್ ಲೆಸ್ ಮಾಡಬೇಕು. ಇನ್ನು ಬೇರೆ ಆ್ಯಕ್ಟ್ನ ಪ್ರಕಾರವಾಗಿ 15 ಐಟಮ್ನ ಆ್ಯಡ್ ಮಾಡಬೇಕು, 13 ಐಟಮ್ನ ಲೆಸ್ ಮಾಡಬೇಕಾಗಿದೆ. ಸೊ ಈ ಮುಂದಿನ ಪ್ರಾಬ್ಲಮ್ಗಳಲ್ಲಿ ಒಂದೊಂದನ್ನೇ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಕ್ಲಾಸ್ನಲ್ಲೇ ಆ್ಯಡ್ ಮಾಡೋದು ಒಂದು ಐಟಮ್ ಹೇಳ್ತೀನಿ. 2 ನಿಮಿಷ ಈ ಪ್ರಾಬ್ಲಮ್ನ ನೀವು ನೋಡ್ಕೊಳ್ಳಿ, ಏನಿದೆ ಅನ್ನೋದು ಕ್ಯಾಲ್ಕುಲೇಟರ್ ಕೈನಾಗ ಇಟ್ಕೊಂಡಿರಿ ಸಾಕು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರಾಬ್ಲಮ್ ನಂಬರ್ 1, ಮ್ಯಾಟ್ನಲ್ಲಿ ಫಸ್ಟ್ ನಾವು ನೋಡಬೇಕಾಗಿರೋವಂಥದ್ದು, ದ ನೆಟ್ ಪ್ರಾಫಿಟ್ ಆಫ್ ಅಪೂರ್ವ ಕಂಪನಿ ಲಿಮಿಟೆಡ್ ಆಸ್ ಪರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಆರ್ ದಟ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಪ್ರೀವಿಯಸ್ ಇಯರ್ 18-19 rupees 100 lakhs. 100 lakhs ಅಂದರೆ 1 crore. 1 crore ಅಂದರೆ ಕೊಟ್ಟಿದ್ದಾನಂತ. ಸೊ ನೆಟ್ ಪ್ರಾಫಿಟ್ as per P&L account is to 1 crore. Then after debited and created the following items. ಈ ಕೆಳಗೆ ಕೊಟ್ಟಿರುವಂಥ ಐಟಮ್ಗಳು, ಕೆಲವು ಐಟಮ್ ಡೆಬಿಟ್ ಮಾಡಿದನಂತೆ, ಕೆಲವು ಐಟಮ್ ಕ್ರಿಯೇಟ್ ಮಾಡಿದನಂತೆ, ಆಮೇಲೆ ಈ 1 crore ಪ್ರಾಫಿಟ್ ಬಂದಿರುವಂಥದ್ದು. ಹಾಗಾದರೆ P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಇದ್ರ ಅಂದರೆ ನೋಡ್ಕೊಬೇಕು, ಕ್ರೆಡಿಟ್ ಸೈಡಲ್ಲಿದ್ದರೆ ನೋಡ್ಕೊಬೇಕು. ಈ ಪ್ರಾಫಿಟ್ ಯಾವುದರಿಂದ ಬಂದಿರಬೇಕು ಅದು ನಾನು ಮೊದಲೇ ಹೇಳ್ತಾ ಇದ್ದೀನಿ ನಿಮಗೆ. ಕಂಪನೀಸ್ ಆ್ಯಕ್ಟ್ 2013 ಶೆಡ್ಯೂಲ್ 3 ಪ್ರಕಾರ ಬಂದಿರಬೇಕು. ಅದರಲ್ಲಿ ಪ್ರಾಫಿಟ್ ಬಂದಿರೋದು, ಇಲ್ಲೇನು ಮೆನ್ಷನ್ ಮಾಡಿಲ್ಲ. ಸೊ ಅದೇ ಪ್ರಾಫಿಟ್ ಇದು ಅಂತ ತಂದ್ಕೊಳ್ಳೋಣ. ನೆಕ್ಸ್ಟ್, ಭಾಳಷ್ಟು ಸಲ ಹೇಳ್ತಾ ಇದ್ದೀನಿ, ನಾರ್ಮಲ್ IT ಪ್ರಾವಿಷನ್ಸ್ನ ಜ್ಞಾಪಿಸ್ಕೊಳ್ಳೋಕೆ ಹೋಗಬೇಡಿ, ಮ್ಯಾಟ್ ಪ್ರಾವಿಷನ್ ಮಾತ್ರ ಜ್ಞಾಪಿಸ್ಕೊಳ್ಳಿ. ಮ್ಯಾಟ್ನಲ್ಲಿ ಹೇಳಿರುವಂತಹ ಬ್ರೈಡ್ ಮತ್ತು ಪ್ರೈಡ್ ಐಟಮ್ ಇದ್ದರೆ ಆ್ಯಡ್ ಮಾಡಿ, ಬ್ರೈಡ್ ಐಟಮ್ ಇದ್ದರೆ ಲೆಸ್ ಮಾಡಿ ಅಷ್ಟೇ.
ಜಾಸ್ತಿ ತಲೆ ಕೆಲಸ ಕೊಡಬೇಡಿ. ಪ್ರೈಡ್ ಆ್ಯಡ್ ಬ್ರೈಡ್ ಲೆಸ್. ಸೊ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 15 ಲಕ್ಷ ಇದೆ. ಈ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಐನಲ್ಲಿ ಬರುತ್ತೆ. ಪ್ರೈಡ್ ಏನು ಮಾಡಬೇಕಾಗಿರುತ್ತೆ, ಆ್ಯಡ್ ಮಾಡಬೇಕಾಗಿರುತ್ತೆ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ಎಷ್ಟು? 15 ಲಕ್ಷ. ಪ್ರಾವಿಷನ್ ಫಾರ್ ಡೆಫರ್ ಟ್ಯಾಕ್ಸ್ ಏನು ಮಾಡಬೇಕಾಗಿರುತ್ತೆ, 3D ಬರುತ್ತಲ್ವ, ಆ ಡಿನಲ್ಲಿ ಡೆಫರ್ ಟ್ಯಾಕ್ಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಡೆಫರ್ಡ್ ಟ್ಯಾಕ್ಸ್ ಎಷ್ಟು? 8 ಲಕ್ಷ. ಪ್ರಪೋಸ್ಡ್ ಡಿವಿಡೆಂಡ್, ಎನಿ ಡಿವಿಡೆಂಡ್, ಐದರ್ ಇಂಟರಿಮ್ ಡಿವಿಡೆಂಡ್, ಫೈನಲ್ ಡಿವಿಡೆಂಡ್, ಆ್ಯನ್ಯುವಲ್ ಡಿವಿಡೆಂಡ್, ಐದರ್ ಇಟ್ ಮೇ ಬಿ ಆನ್ ಈಕ್ವಿಟಿ ಶೇರ್ಸ್ ಆರ್ ಪ್ರಿಫರೆನ್ಸ್ ಶೇರ್ಸ್, ಎಲ್ಲನೂ ಕೂಡ ಏನು ಮಾಡಬೇಕಾಗಿರುತ್ತೆ, ಆ್ಯಡ್ ಬ್ಯಾಕ್ ಮಾಡಬೇಕಾಗುತ್ತೆ ಪೀಡೆ. ಸರಿ. ಪ್ರಪೋಸ್ಡ್ ಡಿವಿಡೆಂಡ್ 20 lakhs. ಮೋಸ್ಟ್ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಬಂದ್ಬಿಡ್ತು. ಏನಿದು? ಡಿಪ್ರೀಸಿಯೇಷನ್ ಡೆಬಿಟೆಡ್ ಟು P&L ಅಕೌಂಟ್ 24 lakh. ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ, ಫಸ್ಟ್ ನಾವು ಡಿಪ್ರೀಸಿಯೇಷನ್ 24 lakhನ ಆ್ಯಡ್ ಬ್ಯಾಕ್ ಮಾಡಿಬಿಡ್ಬೇಕು. ಆಮೇಲೆ ಮುಂದೆ ಕಂಟಿನ್ಯೂ ಮಾಡ್ತಾನೆ. ದಿಸ್ ಇನ್ಕ್ಲೂಡ್ಸ್ ದ ಡಿಪ್ರೀಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಟು ದ ಟ್ಯೂನ್, ಅಂದರೆ ಟು ದ ಎಕ್ಸ್ಟೆಂಟ್ ಆಫ್ 4 lakh. ಇದರೊಳಗಡೆ ಯಾವುದ್ರೊಳಗಡೆ 24 ಲಕ್ಷದಲ್ಲಿ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ 4 ಲಕ್ಷ ಸೇರಿಕೊಂಡಿದೆಯಂತೆ. ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ, ಡಿಪ್ರೀಸಿಯೇಷನ್ನ ನಾವೇನು ಮಾಡಬೇಕಾಗಿರುತ್ತೆ, ಲೆಸ್ ಡಿಪ್ರೀಸಿಯೇಷನ್ ಎಷ್ಟು ಲೆಸ್ ಮಾಡಬೇಕು ಅಂದರೆ 24 lakh ಮೈನಸ್ ಡಿಪ್ರೀಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಎಷ್ಟಿದೆ, 4 lakh ಇದೆ. ಇದನ್ನು ಲೆಸ್ ಮಾಡಿ ಇಲ್ಲಿ ಎಷ್ಟಿಡಬೇಕು, 20 lakhs ಇಡಬೇಕು. ಸರ್ ಪ್ರಾಬ್ಲಮ್ನಲ್ಲಿ ಅಕಸ್ಮಾತ್ ಈ ಐಟಮೇ ಕೊಟ್ಟಿರಲಿಲ್ಲ ಸರ್, ಯಾವುದು ದಿಸ್ ಇನ್ಕ್ಲೂಡ್ಸ್ ಅನ್ನೋ ಐಟಮೇ ಕೊಟ್ಟಿಲ್ಲ ಸರ್, ಈ ಐಟಮೇ ಕೊಟ್ಟಿಲ್ಲ, ನಾವೇನು ಮಾಡಬೇಕು? ಮಾಡೋದೇನಿದೆ, ಡಿಪ್ರಿಸಿಯೇಷನ್ ಲೆಸ್ ಡಿಪ್ರಿಸಿಯೇಷನ್ 24 lakh ಮೈನಸ್ 0 ಬರೋದೆಷ್ಟು, 24 lakh. 24 lakh ಆ್ಯಡ್ ಮಾಡಿ 24 lakh ಲೆಸ್ ಮಾಡಿ ಸರೋಗುತ್ತೆ. ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, 24 ಲಕ್ಷ ಆ್ಯಡ್ ಮಾಡೋದೇನು, 24 ಲಕ್ಷ ಲೆಸ್ ಮಾಡೋದೇನು ಅಷ್ಟೇ ಬರೋದು ರಿಸಲ್ಟು ಅಂತ ಆ್ಯಡ್ ಮಾಡೋಕ್ಕೆ ಹೋಗೋದಿಲ್ಲ, ಲೆಸ್ ಮಾಡೋಕ್ಕೂ ಹೋಗೋಲ್ಲ. ಅವ್ರಿಗೆ ಈ 24 ಲಕ್ಷ ತಗೊಳ್ದಿದ್ದಕ್ಕೆ 1 ಮಾರ್ಕ್ಸ್ ಹೋಗುತ್ತೆ, 24 ಲಕ್ಷ ಲೆಸ್ ಮಾಡಿದ್ದಕ್ಕೆ 1 ಮಾರ್ಕ್ ಹೋಗುತ್ತೆ, ಟೋಟಲಿ 2 ಮಾರ್ಕ್ ಕಳ್ಕೊತಾರೆ. ದಿಸ್ ದ ಪ್ರಾವಿಷನ್. ಇದು ಪ್ರಾವಿಷನ್. ಇದು ಡಿಪ್ರೀಸಿಯೇಷನ್ ಇನ್ಕ್ಲೂಡಿಂಗ್ ರಿವ್ಯಾಲ್ಯೂಯೇಷನ್ ರಿಸರ್ವ್ 24 ಲಕ್ಷ ಪ್ಲಸ್ 0 24 ಲಕ್ಷನ ಆ್ಯಡ್ ಮಾಡಬೇಕು. ಡಿಪ್ರೀಸಿಯೇಷನ್ ಎಕ್ಸ್ಕ್ಲೂಡಿಂಗ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ 24 ಲಕ್ಷ ಮೈನಸ್ 0 24 ಲಕ್ಷ ಲೆಸ್ ಮಾಡಬೇಕು. ಸ್ಟೂಡೆಂಟ್ಸ್ ಅರ್ಥ ಆಯಿತು ಅನಿಸುತ್ತೆ. ನೆಕ್ಸ್ಟ್, ಪ್ರಾಫಿಟ್ಸ್ ಫ್ರಮ್ ಯೂನಿಟ್ಸ್ ಎಸ್ಟಾಬ್ಲಿಷ್ಡ್ ಇನ್ SEZ. ಈಗ ಇವಾಗ ಒಂದು ಸ್ವಲ್ಪ ತಲೆ ಕೊಡಿ. ಪ್ರೈಡ್ನಲ್ಲಿ, ಯಾವುದರಲ್ಲಿ, PRIDE ಪ್ರೈಡ್ನಲ್ಲಿ ಅಥವಾ BRIDE ಬ್ರೈಡ್ನಲ್ಲಿ ಎಲ್ಲಾದರೂ ಹಾಕ್ಕೊಳ್ಳಿ, SEZ ಬಗ್ಗೆ ಮಾತಾಡಿಲ್ಲ. SEZ ಬಗ್ಗೆ ನಾನು ಮಾತಾಡಿಲ್ಲ ಅಂದರೆ ಆ ಐಟಮ್ನ ತಗೊಳಕ್ಕೆ ಹೋಗಬೇಡಿ ಅಷ್ಟೆ. ನಾನು ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೀನಿ. ಪ್ರೈಡ್ನ ಆ್ಯಡ್ ಮಾಡಿ, ಬ್ರೈಡ್ನ ಲೆಸ್ ಮಾಡಿ. ಸ್ಪೆಸಿಫಿಕ್ ಅಡಿಷನ್, ಸ್ಪೆಸಿಫಿಕ್ ಡಿಲೀಷನ್ಸ್, ಸ್ಪೆಸಿಫೈಡ್ ಅಡಿಷನ್ಸ್ ಮಾಡಬೇಕು ಮತ್ತು ಏನು ಹೇಳಿರ್ತಾನೋ ಸ್ಪೆಸಿಫೈಡ್ ಆಗಿ ಅದನ್ನು ಲೆಸ್ ಮಾಡಬೇಕು. ಅಷ್ಟು ಮಾಡಬೇಕು ನೀವು. ಹಾಗಾದರೆ SEZನಲ್ಲಿರೋದನ್ನು ನೀವು ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ, ಬಿಟ್ಟುಬಿಡಿ. This is one comedy item for the computation of MAT. Next, provision for permanent diminution in the value of investment. ನಾನು ಅವಲೇ ಹೇಳಿದ್ದೆ, ವೆರಿ ಫಸ್ಟ್ ಐಟಮ್ ಯಾವುದರಲ್ಲಿ, ಪ್ರೈಡ್ನಲ್ಲಿ ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಇದರಲ್ಲಿ ನಾನು ಹೇಳಿದ್ದು ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಥವಾ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಮತ್ತಿನ್ನೊಂದು ಪ್ರಾವಿಷನ್ ಫಾರ್ ಇನ್ವೆಸ್ಟ್ಮೆಂಟ್.
ಈ ಪ್ರಾವಿಷನ್ ಫಾರ್ ಇನ್ವೆಸ್ಟ್ಮೆಂಟ್ ಅನ್ನೋದು ಡೆಬಿಟ್ ಸೈಡಲ್ಲಿರುತ್ತೆ. ಇದನ್ನೇನು ಮಾಡಿ ಆ್ಯಡ್ ಮಾಡಿ. ಪ್ರಾವಿಷನ್ ಫಾರ್ ಇನ್ವೆಸ್ಟ್ಮೆಂಟ್ 3 lakh. ಆಮೇಲೆ ಏನಿದೆ ಮ್ಯಾಟ್ ಕ್ಯಾಲ್ಕುಲೇಟ್. ಮ್ಯಾಟ್ನ ಪ್ರಕಾರವಾಗಿ ಮ್ಯಾಟ್ನ 115 GB ಪ್ರಕಾರವಾಗಿ ಏನು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ತಾ ಇದ್ದಾನೆ, ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿ ಅಂತ. ಹಾಗಾದರೆ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡೋದೇ ಆದರೆ ಫಸ್ಟ್ ಏನು ಮಾಡಬೇಕು, ಇಷ್ಟನ್ನು ಆ್ಯಡ್ ಮಾಡಬೇಕಾಗಿರುತ್ತೆ. 15 + 8 + 20 + 24 + 3 ಅಂದರೆ 70 ಲಕ್ಷ ಆಯಿತು. 1,70,00,000. 1.7 CR. 1,70,00,000. ಈ 1,70,00,000ದಲ್ಲಿ 20 ಲಕ್ಷ ಲೆಸ್ ಮಾಡಿದ್ರೆ 1.5 CR. ಇದನ್ನು ಏನು ಮಾಡಬೇಕಾಗಿರುತ್ತೆ ನೀವು, ಇದನ್ನೇ ನಾವೇನಂತ ಕರಿತೀರಾ, ಬುಕ್ ಪ್ರಾಫಿಟ್ ಅಂತ ಕರಿತೀರ. ಅವನು ಕೇಳಿರೋದು ಬುಕ್ ಪ್ರಾಫಿಟ್. ಈ ರೀತಿ ಪ್ರಾಬ್ಲಮ್ 6 ಮಾರ್ಕ್ಸ್ಗೆ ಕೇಳೋಕ್ಕೆ ಅವಕಾಶಗಳು ಇರುತ್ತೆ. BP ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡೋದು. ಅಕಸ್ಮಾತ್ ಟ್ಯಾಕ್ಸ್ ಲಯಬಿಲಿಟಿ ಆನ್ ಮ್ಯಾಟ್ ಅಂತ ಏನಾದ್ರು ಕೇಳಿದರೆ ಇದ್ರ ಮೇಲೆ ಎಷ್ಟು ಪರ್ಸೆಂಟು, 18.5%ನ ಅಪ್ಲೈ ಮಾಡಬೇಕು. 18.5%ನ ಅಪ್ಲೈ ಮಾಡಿ HEC ಸರ್ಚಾರ್ಜ್ನ ಆ್ಯಡ್ ಮಾಡಬೇಕು. ಏಕೆ, ಟೋಟಲ್ ಇನ್ಕಮ್ ಏನಾಗಿದೆ 1.5 crores ಇದೆ, 1 ಕೋಟಿಗಿಂತ ಜಾಸ್ತಿ ಇದೆ, 10 ಕೋಟಿಗಿಂತ ಕಡಿಮೆ ಇದೆ. ಸೊ ಅದಕ್ಕೆ 7% ಸರ್ಚಾರ್ಜ್ನ ಅಪ್ಲೈ ಮಾಡಬೇಕು. ಅದಾದಮೇಲೆ 7%ನ ಅಪ್ಲೈ ಮಾಡಿದ್ಮೇಲೆ 4% ಎಜುಕೇಷನ್ ಸೆಸ್ನ ಆ್ಯಡ್ ಬ್ಯಾಕ್ ಮಾಡಬೇಕು. ಬರೋದೇ ಟ್ಯಾಕ್ಸ್ ಲಯಬಿಲಿಟಿ ಆ್ಯಸ್ ಪರ್ ಮ್ಯಾಟ್. ಸೆಕೆಂಡ್ ಪ್ರಾಬ್ಲಮ್ ಒಂದು ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಸೆಕೆಂಡ್ ಪ್ರಾಬ್ಲಮ್ದು, ದ ನೆಟ್ ಪ್ರಾಫಿಟ್ ಆಫ್ ಹರಿಣಿ ಲಿಮಿಟೆಡ್, ದ ನೆಟ್ ಪ್ರಾಫಿಟ್ ಆಫ್ ಹರಿಣಿ ಕಂಪನಿ ಲಿಮಿಟೆಡ್ ಆ್ಯಸ್ ಪರ್ P&L ಅಕೌಂಟ್ ಫಾರ್ ದ ಪ್ರೀವಿಯಸ್ ಇಯರ್ 18-19 rupees 140 lakhs. 140 lakhs ಅಂದರೆ 1.4 crores. ಹಾಗಾದರೆ ಇಲ್ಲಿ ನಾವು ತಗೊಬೇಕಾಗಿರೋದು ನೆಟ್ ಪ್ರಾಫಿಟ್ ಆ್ಯಸ್ ಪರ್ ವಾಟ್, ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್. ಜ್ಞಾಪಕ ಇರಲಿ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ನಲ್ಲಿರೋದು 2013 ಕಂಪನೀಸ್ ಆ್ಯಕ್ಟ್ನ ಪ್ರಕಾರವಾಗಿ ಶೆಡ್ಯೂಲ್ 3ನಲ್ಲಿರೋದು ತಗೊಬೇಕಾಗಿರುತ್ತೆ. ಸೊ ಎಷ್ಟಿದೆ, 1.4 crores. ನೀವು ಫುಲ್ ಡಿಜಿಟ್ಸ್ನ ಬರೀರಿ, ನಾನಿಲ್ಲಿ ಶಾರ್ಟ್ ಕಟ್ ಫಾರ್ಮಾಗಿ ಬರೀತಾ ಇರ್ತೀನಿ. ಆ್ಯಡ್ ಪ್ರಪೋಸ್ಡ್ ಡಿವಿಡೆಂಡ್ ಏನು ಮಾಡಬೇಕಾಗಿರುತ್ತೆ, ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಪ್ರಪೋಸ್ಡ್ ಡಿವಿಡೆಂಡ್ 2 lakh. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಮೌಂಟೆಡ್ ಟು rupees 4 lakhs. So provision for taxation 4 lakh addition. Transfer to any reserves, transfer to general reserve 6 lakh. Provision for unascertained liability avane specific putone. Provision for unascertained liability 4 lakh. Depreciation as per Companies Act ಆ್ಯಡ್ ಮಾಡಿ. ಡಿಪ್ರಿಸಿಯೇಷನ್ IT ಆ್ಯಕ್ಟ್ ಅಲ್ಲ, ಕಂಪನೀಸ್ ಆ್ಯಕ್ಟ್ ನೋಡಬೇಕಾದ್ರೆ ನೀವು 2 lakh. ನೆಟ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತೆ ನಾನು ಹೇಳಿದ್ದೆ. ಅಗ್ರಿಕಲ್ಚರಲ್ ಇನ್ಕಮ್ ಲೈಸ್ ಅಂಡರ್ ಸೆಕ್ಷನ್ 10 subsection 1. ಇದೇನಾಗಿರುತ್ತೆ, ಇನ್ಕಮ್ ಅಂದರೆ ಕ್ರೆಡಿಟ್ ಸೈಡ್ ಐಟಮ್. ಸೊ ಏನು ಮಾಡಬೇಕಾಗಿರುತ್ತೆ, ಲೆಸ್ ಅಗ್ರಿಕಲ್ಚರಲ್ ಇನ್ಕಮ್ ಎಷ್ಟು, 30 lakh. ಶೇರ್ ಆಫ್ ಪ್ರಾಫಿಟ್ ಅಂತ ಹೇಳ್ತೇನೆ. ಪ್ರಾಫಿಟ್ ಅಂದರೆ ಇನ್ಕಮ್ ಫ್ರಮ್ ಎ ಪಾರ್ಟ್ನರ್ಶಿಪ್ ಫರ್ಮ್, ಇಟ್ ಈಸ್ ಆಲ್ಸೋ ಎಕ್ಸಮ್ಟೆಡ್. ಸೊ ಲೆಸ್ ಶೇರ್ ಆಫ್ ಪ್ರಾಫಿಟ್ ಫ್ರಮ್ ಎ ಫರ್ಮ್ 10 lakh. ಅಷ್ಟೇ ಪ್ರಾಬ್ಲಮ್ ಇರೋದು. ಸೊ ಏನು ಮಾಡಬೇಕಾಗುತ್ತೆ, 4 7 6 6 12 12 4 16 2 18 ಲಕ್ಷ. ಆ್ಯಡ್ ಮಾಡಿದ್ರೆ ಬರೋದು 1.58 lakh. ಲೆಸ್ ಮಾಡಬೇಕು 40 lakh, ಬರೋದು 1.18 lakh.
ಇದನ್ನೇನಂತ ಕರಿತೀರಾ, ಬಿ ಪಿ ಅಂತ ಕರಿತೀರಾ. ಇದೇ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 7% ಸರ್ಚಾರ್ಜ್ ಅಪ್ಲೈ ಮಾಡಬೇಕು, 4% HEC ಅಪ್ಲೈ ಮಾಡಬೇಕು, ಬರೋದೇ ಟ್ಯಾಕ್ಸ್ ಲಯಬಿಲಿಟಿ ಆಗಿರುತ್ತೆ. ಐ ಥಿಂಕ್ ಯು ಪೀಪಲ್ ಗಾಟ್ ಇಟ್ ರೈಟ್. ಅರ್ಥ ಆಗಿದೆ ಅನ್ಕೊಬೋದಾ? ಮೋಹನ್ ಕಂಪನಿ ಲಿಮಿಟೆಡ್ showed a net profit for the year ended 31st March 2019, rupees 70 lakh. ಹಾಗಾದರೆ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಎಷ್ಟಿದೆ? 70 lakhs. ಸೊ ಡಿಪ್ರಿಸಿಯೇಷನ್ ಅಂತ ಆ್ಯಡ್ ಡಿಪ್ರಿಸಿಯೇಷನ್ 10 lakh ಇನ್ಕ್ಲೂಡಿಂಗ್ 4 lakh ಆನ್ ರಿವ್ಯಾಲ್ಯೂಯೇಷನ್ ರಿಸರ್ವ್ ಅಂತ ಹೇಳ್ತಾನೆ. ಹಾಗಾದರೆ ಲೆಸ್ ಮಾಡಬೇಕು. ಲೆಸ್ ಡಿಪ್ರಿಸಿಯೇಷನ್ ಟೋಟಲ್ ಇರೋದು 10 lakh ಮೈನಸ್ ಎಷ್ಟು ಲಕ್ಷ ಸೇರ್ಕೊಂಡಿದೆಯಂತೆ? 4 lakh ಸೇರ್ಕೊಂಡಿದೆಯಂತೆ. 4 lakh ಇದು ಮಾಡಿ ಬರೋದು 6 lakhs. ಇಂಟ್ರೆಸ್ಟ್ ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನಾಟ್ ಪೇಯ್ಡ್ ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್. ಆ್ಯಸ್ ಪರ್ ನಾರ್ಮಲ್ IT ಪ್ರಾವಿಷನ್ನ ಪ್ರಕಾರವಾಗಿ ಇಂಟ್ರೆಸ್ಟ್ ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಾಗಿರುತ್ತೆ, ನೀವು ಡಿಸಲೋ ಮಾಡ್ತೀರ. ಇಲ್ಲಿ ಪ್ರೈಡ್ನಲ್ಲಿ ಹಾಕ್ಕೊಳ್ಳಿ ಅಥವಾ ಬ್ರೈಡ್ನಲ್ಲಾಗಲಿ ಈ ಐಟಮ್ ಮೆನ್ಷನ್ ಮಾಡಿಲ್ಲ. ಸೊ ಇದನ್ನು ನೀವು ಕನ್ಸಿಡರ್ ಮಾಡುವಂಥ ಅಗತ್ಯ ಇರಲ್ಲ. ಸೊ ಈ ಐಟಮ್ನ ನೀವು ಕನ್ಸಿಡರ್ ಮಾಡುವಂಥ ಅಗತ್ಯ ಇರೋದಿಲ್ಲ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ದಟ್ ಈಸ್ ದ ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 2 lakh. Provision for unascertained liability, add provision for unascertained liability 1 lakh. ನಾನು ಶಾರ್ಟ್ಕಟಾಗಿ ಬರಿತಾ ಇದ್ದೀನಿ, ಐಟಮ್ನ ಹೇಳ್ತಾ ಇದ್ದೀನಿ. ನಿಮಗೆ ವಿಜುವಲ್ಲು ಗೊತ್ತು, ಆಡಿಯೋನೂ ಗೊತ್ತಿರುತ್ತೆ. ಸೊ ಅರ್ಥ ಮಾಡ್ಕೊತೀವಿ. ನೆಟ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಹೇಳ್ತಾನೆ. ನೆಟ್ ಅಗ್ರಿಕಲ್ಚರಲ್ ಇನ್ಕಮ್ ಅನ್ನೋದು ಇದು ಇನ್ಕಮ್ ಕ್ರೆಡಿಟ್ ಸೈಡ್ ಕೊಟ್ಟಿರೋವಂತಹದ್ದು. ಅಂಡರ್ ಸೆಕ್ಷನ್ 10 ಎಕ್ಸಮ್ಟ್ ಆಗುತ್ತೆ. ಸೊ ಲೆಸ್ ಮಾಡಬೇಕಾಗುತ್ತೆ ಅಗ್ರಿಕಲ್ಚರಲ್ ಇನ್ಕಮ್. ನೆಟ್ ಅಗ್ರಿಕಲ್ಚರಲ್ ಇನ್ಕಮ್ ಅಂದರೆ ಅಗ್ರಿಕಲ್ಚರಲ್ ಇನ್ಕಮಲ್ಲಿ ಎಕ್ಸ್ಪೆನ್ಸಸ್ ಆನ್ ಅಗ್ರಿಕಲ್ಚರಲ್ ಇನ್ಕಮ್ನ ಕಳೆದ ಮೇಲೆ ಬರೋದೇ ನೆಟ್. ಕಳೆದುಬಿಟ್ಟು ಇದು ಮಾಡಿರೋವಂಥದ್ದು. ಸೊ ನಮಗೊಂದು ರಿಸ್ಕ್ ಕಡಿಮೆ ಆಯಿತು ಅಂತಲೇ ಅಂದ್ಕೊಳ್ಳೋಣ. ನೆಕ್ಸ್ಟ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಡೆಬಿಟ್ ಸೈಡ್ ಐಟಮ್ 2 lakh ಲೆಸ್ ಮಾಡಬೇಕು. ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿಸರ್ವ್. ಸೊ ಅಮೌಂಟ್ ವಿತ್ಡ್ರಾ ಮಾಡ್ತಿದ್ದಾನೆ, ಇದು ಕ್ರೆಡಿಟ್ ಸೈಡ್ ಐಟಮ್. ನಾನು ಮೊದಲೇ ಹೇಳಿದ್ದೇನೆ ನಿಮಗೆ, ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿಸರ್ವ್ ಅಂತ ಕೊಟ್ಟಾಗ ದಟ್ ರಿಸರ್ವ್ ಮಸ್ಟ್ ಬಿ ಕ್ರಿಯೇಟೆಡ್ ಥ್ರೂ P&L ಅಕೌಂಟ್. ಸೊ ಈ ರಿಸರ್ವ್ನ ಕ್ರಿಯೇಟ್ ಮಾಡಿರೋದು ಯಾವಾಗ ಅಂದರೆ 9-10 ಕ್ರಿಯೇಟ್ ಮಾಡಿರೋವಂಥದ್ದು. 9-10 ಕ್ರಿಯೇಟ್ ಮಾಡಿರೋದು ಇವಾಗ ಏನು ಮಾಡ್ತಾ ಇದ್ದಾನೆ ಅವನು? ವಿತ್ಡ್ರಾ ಮಾಡ್ತಿದ್ದಾನೆ. ವಿತ್ಡ್ರಾ ಮಾಡ್ತಾ ಇದ್ದಾನೆ ಅಂತಂದರೆ ಕ್ರೆಡಿಟ್ ಸೈಡ್ ಐಟಮ್ ಲೆಸ್ ಮಾಡಬೇಕು. ಲೆಸ್ ಏನು? ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿಸರ್ವ್ ಎಷ್ಟು? 2 lakhs. ಕಾಂಪ್ಯೂಟ್ ಮಾಡಬೇಕಂತೆ ಬುಕ್ ಪ್ರಾಫಿಟ್ನ. ಸೊ 10 + 2 + 1 + 2 ಅಂದರೆ 15 lakhs. ಆ್ಯಡ್ ಮಾಡಿದ್ರೆ ಬರೋದು 85 lakhs. 6 12 14 ಲಕ್ಷ. 14 lakhsನ ಕಳೀಬೇಕು. ಅದರೇ ಬರೋದು 71 lakhs. ಇದನ್ನೇನಂತ ಕರಿತೀರ ನೀವು? ಬುಕ್ ಪ್ರಾಫಿಟ್ ಅಂತ ಕರಿತೀರಿ. ಇಷ್ಟೇ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, 3 ಪ್ರಾಬ್ಲಮ್ ಕಂಪ್ಲೀಟ್ ಆಯಿತು ಅನಿಸುತ್ತೆ. ಇದು 6 ಮಾರ್ಕ್ಸ್ಗೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಥವಾ ಅದರ್ ಯೂನಿವರ್ಸಿಟಿಗೆ ಕೇಳುವಂತಹದ್ದಾಗಿರುತ್ತೆ. ಈ 6 ಮಾರ್ಕ್ಸ್ಗೆ 6 ಮಾರ್ಕ್ಸ್ ತೊಗೊಳ್ಳೋದು ಹೇಗೆ ಅನ್ನೋದನ್ನು ಇವತ್ತು ಕಲ್ತ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ.
ಇಂದಿನ ವಿಡಿಯೋ ಪಾರ್ಟ್ 14 ನೀವು ನೋಡಿ ಈ ವಿಡಿಯೋನ ನೋಡಿದಾಗ ಏನೂ ಇರೋದಿಲ್ಲ ಪ್ರಾಬ್ಲಮ್ ಇದು ಅಂತ ಅನ್ನಿಸ್ಬಿಡುತ್ತೆ. ಸೊ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸ್ಟೂಡೆಂಟ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಮುಂದಿನ ಯಾವುದೇ ವಿಡಿಯೋ ನಿಮಗೆ ನಾನು ಹಾಕಿದ ತಕ್ಷಣ ನಿಮಗೆ ರಿಯಲ್ ಟೈಮಾಗಿ ನಿಮಗೆ ಸಿಗಬೇಕು ಅಂತಂದರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಬಾಯ್.